ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ಇವತ್ತು ನಾವು ಕ್ಯಾಲ್ಕುಲಸ್ಸಿನ ಎರಡನೇ ಭಾಗ ಅಂದರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಈ ಚಾಪ್ಟರ್ಗೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ. ಎರಡನೇ ಭಾಗ ಅಂತ ಏನು ಹೇಳ್ತೀವಲ್ಲ, ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ತುಂಬ ಕಾನ್ಸೆಪ್ಟ್ಗಳನ್ನು ಒಳಗೊಂಡಿರುವಂಥ ಒಂದು ಭಾಗ. ಇಲ್ಲಿ ನಾವು ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸನ್ನು ಕಲಿತೀವಿ, ಆ್ಯಂಗಲ್ ಆಫ್ ಇಂಟರ್ಸೆಕ್ಷನ್ ಬಿಟ್ವೀನ್ ದಿ ಕರ್ವ್ಸು, ರೇಟ್ ಮೆಷರ್ಸು, ಆಮೇಲೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸು, ಎರರ್ಸ್ ಆ್ಯಂಡ್ ಅಪ್ರಾಕ್ಸಿಮೇಷನ್ಸು, ಮೀನ್ ವ್ಯಾಲ್ಯೂಸ್ ಥಿಯರಮು, ಇದೆಲ್ಲ ಬಹಳ ಮುಖ್ಯವಾಗಿ ಕಲಿಯುವಂಥ ವಿಚಾರಗಳು. ಟ್ಯಾಂಜೆಂಟ್ಸ್ ಆ್ಯಂಡ್ ನಾರ್ಮಲ್ಸ್ ವಿಚಾರಕ್ಕೆ ಬಂದಾಗ ಫೈಂಡಿಂಗ್ ಔಟ್ ದಿ ಸ್ಲೋಪ್ ಆಫ್ ದಿ ಟ್ಯಾಂಜೆಂಟ್ ನಿಮ್ಗೆ ಗೊತ್ತಿರ್ತದೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಟ್ ಪಾಯಿಂಟ್ x1, y1 will give us slope of the tangent, and the equation of tangent is given by y minus y1 is equal to m into x minus x1, where m is the slope and slope is defined by dy by dx at x1, y1. Equation of normal is y minus y1 is equal to minus 1 by m into x minus x1. Angle of intersection between the curves ನಿಮಗೆ ಈಗಾಗಲೇ ಗೊತ್ತಿರ್ತದೆ. tan theta is equal to modulus of m1 minus m2 divided by 1 plus m1 m2. ಮೀನ್ ವ್ಯಾಲ್ಯೂಸ್ ಥಿಯರಮ್ಗೆ ಬಂದಾಗ ರೋಲ್ಸ್ ಥಿಯರಮ್ ಮತ್ತು ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮನ್ನು ನೀವು ಸಾಕಷ್ಟು ಸತಿ ಕಲ್ತಿರ್ತೀರಿ. ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂಸ್ ಥಿಯರಮ್ ಏನು? ಇಫ್ ಎಫ್ ಈಸ್ ಕಂಟಿನ್ಯೂಯಸ್ ಇನ್ ಕ್ಲೋಸ್ಡ್ ಇಂಟರ್ವಲ್ a, b, differentiable in the open interval a, b, then there exists c such that f dash of c is equal to f of b minus f of a divided by b minus a. ಯೂಶಲಿ ನಿಮಗೆ ಪರೀಕ್ಷೆಯಲ್ಲಿ ಬರುವಂಥ ಪ್ರಶ್ನೆ ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂಸ್ ಥಿಯರಮ್ ಮೇಲೆ ಜಾಸ್ತಿ ಇರ್ತದೆ. ಆಮೇಲೆ ಮ್ಯಾಕ್ಸಿಮಾ ಮಿನಿಮಾ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ಸು, ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಇನ್ನು ಒನ್ ಬೈ ಒನ್ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ಕೊಂಡು ಹೋಗೋಣ. ಮೊದಲನೇ ಕಾನ್ಸೆಪ್ಟು ಒಂದು ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಒಳಗೊಂಡಿರುವಂಥ ಒಂದು ಪ್ರಶ್ನೆ ಹೇಗಿದೆ ನೋಡಿ. ಲೆಟ್ ಎಫ್ ಬಿ ಡಿಫರೆನ್ಷಿಯಬಲ್ ಅಟ್ ಫಾರ್ ಆಲ್ ಎಕ್ಸ್. If f of 1 is minus 2 and f dash of x is greater than or equal to 2, then for all x belonging to 1, 6, f of 6 is always option A greater than 0, option B greater than 2, option C greater than 6 and option D is greater than 8. ಇಲ್ಲಿ ಏನು ಕೊಟ್ಟಿದ್ದಾರೆ? f of 1 is minus 2, f dash of x is greater than or equal to 2. ಅದ್ರ ಜೊತೆಗೆ f b differentiable for all x ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಯು ಆರ್ ಆಸ್ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವಿಚ್ ಬಿಲಾಂಗ್ ಟು 1, 6. ಸ್ಟ್ರೈಟಾಗಿ ನಾವು ಲ್ಯಾಗ್ರಾಂಜಸ್ ಮೀನ್ ವ್ಯಾಲ್ಯೂ ಥಿಯರಮನ್ನು ಇಲ್ಲಿ ಹಾಕ್ಬೋದು. ಏನದು? ಎಫ್ ಡ್ಯಾಶ್ ಆಫ್ ಸಿ ಈಸ್ ಈಕ್ವಲ್ ಟು ಎಫ್ ಆಫ್ ಬಿ ಮೈನಸ್ ಎಫ್ ಆಫ್ ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಎಫ್ ಡ್ಯಾಶ್ ಆಫ್ ಸಿ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇನ್ ದಿಸ್ ಕೇಸ್. ಯಾಕೆ ಅಂತ ಹೇಳಿದ್ರೆ ಅವ್ರು ಆಗಲೇ ಕೊಟ್ಬಿಟ್ಟಿದ್ದಾರೆ. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟರೆ ಎಫ್ ಡ್ಯಾಶ್ ಆಫ್ 6 ಆಲ್ಸೋ ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2. Because irrespective of the value of x, this is greater than or equal to 2. So, ಈಗ ನೋಡಿ, f of 6 minus f of 6 minus f of 1 divided by 6 minus 1. This should be equal to f dash of c. But f dash of c is greater than or equal to 2. ಆದ್ದರಿಂದ ಸ್ಟ್ರೈಟ್ ಆಗಿ ನಾನು greater than or equal to 2 ಅಂತ ಬರೀತಾ ಇದ್ದೀನಿ. What is 6 minus 1? 5. 5ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಯಿತು? 5 2s are 10. ವಾಟ್ ಈಸ್ ಎಫ್ ಆಫ್ 6 ವಿಚ್ ವಿ ಡು ನಾಟ್ ನೋ? ಎಫ್ ಆಫ್ 6 ಮೈನಸ್ ಎಫ್ ಆಫ್ 1. ಎಫ್ ಆಫ್ 1 ಈಸ್ ಮೈನಸ್ 2, ಅದರಿಂದ ಪ್ಲಸ್ 2 ಅಂತ ಬರೀತೀನಿ. ಮೈನಸ್ ಆಫ್ ಮೈನಸ್ 2 ಈಸ್ ಪ್ಲಸ್ 2. ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 6 minus 1 5, 5 2s are 10. ಸೊ ದಿಸ್ implies, right, ಎಫ್ ಆಫ್ 6 plus 2 greater than or equal to 10 implies f of 6 greater than or equal to 8. 8 ಹೇಗೆ ಬಂತು? 2 ಅನ್ನು ರೈಟ್ ಹ್ಯಾಂಡ್ ಸೈಡಿಗೆ ಶಿಫ್ಟ್ ಮಾಡಿದಾಗ 10 minus 2 8. ಆದ್ದರಿಂದ ಆಪ್ಷನ್ ಡಿ ಈಸ್ ಕರೆಕ್ಟ್. ನೋಡಿ, ಎಷ್ಟು ಸಿಂಪಲ್ ಮತ್ತು ಸರಳವಾಗಿರೋ ಒಂದು ಪ್ರಶ್ನೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಡಿಸ್ಕಸ್ ಮಾಡೋಣ. ಇವಾಗ ಇದನ್ನು ನೋಟ್ ಮಾಡ್ಕೊಳ್ಳಿ. Before discussing next problem, let me give you one small information about values of f of x. 2x by 1 plus x square is always less than or equal to 1.
Do you agree with me? I repeat. 2x by 1 plus x square is always less than or equal to 1 if x is a positive quantity. And of course, even for x negative also it is true. The reason is, see, consider 2x by 1 plus x square is less than or equal to 1. Cross multiply, you will get 2x is less than or equal to 1 plus x square, and shift 2x to right hand side, you will get x minus 1 whole square, which is greater than or equal to 0. So that clearly says 2x by 1 plus x square is always less than or equal to 1. That is concept number 1. And finding out slope of the tangent to any curve is very, very simple. That is nothing but equal to dy by dx. That should be a familiar concept to you, dear students. Based on this, let us discuss this particular problem. The problem is like this. If m is slope of tangent to curve e power y is equal to 1 plus x square, then mod m is, 4 option ಕೊಟ್ಟಿದ್ದಾರೆ ನೋಡಿ, m is slope of tangent ಅಂತ ಕೊಟ್ಟ ಮೇಲೆ differentiate both the sides, ಏನಾಗುತ್ತೆ, e power y into y dash, slope of tangent. This should be equal to 2x. How did you get 2x? Differentiation. This implies y dash is equal to 2x by e power y. ಹೌದಾ? 2x by e power y. ಅಂದರೆ 2x divided by 1 plus x square. Is that correct? Y dash ಅಂದರೆ m. Therefore, mod m is equal to 2 times mod x divided by 1 plus x square. Is that correct? You can easily prove that numerator is always less than or equal to denominator. 2x by 1 plus x square is always less than or equal to 1. How do you say that? It is very, very simple proof. If you want, you can make a note of this. Assume that this is true, and it is very easy to prove this. 2 times mod x is equal to 1 plus x square. Shift 2 times mod x to right hand side. 1 plus x square minus 2x, 1 plus x square minus 2x ಆಯಿತು. 0 ಇದೆ, 1 plus x square minus 2x ಅಂತ ಹೇಳಿದ್ರೆ 1 minus x whole square. 1 minus x whole square is always greater than or equal to 0. ಹೌದಲ್ವಾ? Because square of a number is always positive. Right? So note, ಇದು ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗ್ಬೋದೇನೋ. Right? 1 minus x whole square or even 1 plus x whole square is always greater than or equal to 0. Based on this, we can prove this. ಅರ್ಥ ಆಗಿದೆಯಾ? ಅರ್ಥ ಆಗಿದ್ರೆ ಇದನ್ನು ನೋಟ್ ಮಾಡ್ಕೊಳ್ಳಿ, ಮುಂದಿನ ಪ್ರಶ್ನೆ ಬಗ್ಗೆ ಡಿಸ್ಕಸ್ ಮಾಡೋಣ. ಎಕ್ಸ್ಪೋನೆನ್ಷಿಯಲ್ ಗ್ರಾಫ್ ಮತ್ತು ಇಕ್ವೇಷನ್ ಆಫ್ ಲೈನದ್ದು ಬೇಸಿಕ್ಸ್ ನಿಮ್ಗೆ ಗೊತ್ತಿದ್ದರೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಸಾಲ್ವ್ ಮಾಡ್ಬೋದು. ಆ ಥರದ ಒಂದು ಪ್ರಶ್ನೆ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ. ಇಕ್ವೇಷನ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ y is equal to b e power minus x by a at the point where it crosses y axis is ಅಂತಿದೆ. 4 ಆಪ್ಷನ್ಸ್ ಇದ್ದಾವೆ ನೋಡಿ. ಫಾರ್ ದಿ ಟೈಮ್ ಬೇಯಿಂಗ್ ಅಸ್ಯೂಮ್ ದಟ್ a is equal to 1. If a is 1, we can easily say the graph is nothing but b e power minus x. b e power minus x ಅಂದರೆ this is the graph of b e power minus x. ಹೌದಲ್ವಾ? ಟಚ್ ಆಗ್ತಾ ಇಲ್ಲ ಇದು. This is an asymptote to this. Don't get confused. Right? So this is b e power minus x. No doubt this is 0, b. And the tangent should be like this, where it cuts x-axis or where it crosses x-axis. So this equation of the tangent, this should be of the form x by something plus y by something. ಯಾಕೆಂತ ಹೇಳಿದ್ರೆ the point where it meets x-axis is also positive, the point where it meets y-axis is also positive. ಹೌದಲ್ವಾ? x by something plus y by something is equal to 1 ಆಗಿರಲೇಬೇಕು. And no doubt it should be y by b ಆಗಿರಲೇಬೇಕು. ಆಯಿತಾ? ಸೊ ಎಕ್ಸ್ ಬೈ ಸಮಥಿಂಗ್ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1 ಯಾವುದಿದೆ ನೋಡಿ, ಆಪ್ಷನ್ ಡಿ ಮಾತ್ರ. ಹೌದಲ್ವಾ? ವೈ ಬೈ ಬಿ ಏನಕ್ಕೆ ಅಂತ ಹೇಳಿದ್ರೆ ದಿಸ್ ಈಸ್ 0, ಬಿ. ಸೊ ನೋ ಡೌಟ್ ವಿ ಕ್ಯಾನ್ ಸ್ಟ್ರೈಟ್ ಅವೇ ಸೇ ಎಕ್ಸ್ ಬೈ ಎ ಪ್ಲಸ್ ವೈ ಬೈ ಬಿ ಇಸ್ ಈಕ್ವಲ್ ಟು 1. ದಿಸ್ ಈಸ್ ಜಸ್ಟ್ ಎ ಸಿಂಪಲ್ calculation. Anybody can do this. So that clearly says option D is correct,
and it's a very, very simple problem. Please make a note of this. What does x square plus y square is equal to a square represents? X square plus y square is equal to a square represents a circle with center as origin and radius is equal to a. And ಇದಕ್ಕೆ ಟ್ಯಾಂಜೆಂಟ್ಸನ್ನು ಹೇಗೆ ಬರೆಯೋದು ಅಂತ ನೀವು ಕಲ್ತಿರ್ತೀರಿ. ಹೇಗೆ ಬರೆಯೋದು? y is equal to mx plus c is tangent to the curve if c is equal to a into root of 1 plus m square. ಇದನ್ನು ನೀವು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಕಲ್ತಿರ್ತೀರಿ. ಅಥವಾ ಅದು ಮರ್ತು ಹೋಗಿದ್ರೆ ಬಹಳ ಸರಳವಾಗಿ ನೀವು dy by dx is equal to ಸ್ಲೋಪ್ ಅಂತ ಹಾಕ್ಕೊಂಡು y minus y1 is equal to ಸ್ಲೋಪ್ ಇಂಟು x minus x1 ಅಂತ ಯೂಸ್ ಮಾಡಿ ಕೂಡ ನೀವು ಈಕ್ವೇಷನ್ ಆಫ್ ಟ್ಯಾಂಜೆಂಟನ್ನು ಬರೀಬೋದು. ಆದರೆ ಅದಕ್ಕಿಂತ ಭಿನ್ನವಾಗಿ ಬರೀ ಕಾಮನ್ ಸೆನ್ಸನ್ನು ಯೂಸ್ ಮಾಡಿ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಪ್ರಶ್ನೆ ಹೀಗಿದೆ: ಸ್ಲೋಪ್ ಆಫ್ ಟ್ಯಾಂಜೆಂಟ್ ಟು ದ ಕರ್ವ್ y is equal to root of 4 minus x square at the point where ordinate and abscissa are equal. ನೋಡಿ, ಆರ್ಡಿನೇಟ್ ಮತ್ತು ಅಬ್ಸಿಸ್ ಆರ್ ಈಕ್ವಲ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಕೋಆರ್ಡಿನೇಟ್ ಶುಡ್ ಬಿ ಈಕ್ವಲ್ ಟು ವೈ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟು ಅಂದರೆ ಅಬ್ಸಿಸ, ವೈ ಕೋಆರ್ಡಿನೇಟ್ ಅಂದರೆ ಆರ್ಡಿನೇಟ್. ಆರ್ಡಿನೇಟು ಅಬ್ಸಿಸ ಎರಡು ಈಕ್ವಲ್ ಇರುವಂಥ ಪಾಯಿಂಟಲ್ಲಿ ಸ್ಲೋಪ್ ಏನಿದೆ ಅಂತ ಪ್ರಶ್ನೆ. ಆರ್ಡಿನೇಟು ಅಬ್ಸಿಸ ಎರಡು ಈಕ್ವಲ್ ಇರಬೇಕಂತ ಹೇಳಿದ್ರೆ ದ ಪಾಯಿಂಟ್ ಶುಡ್ ಬಿ ಆನ್ ದಿ ಲೈನ್ ವೈ ಇಸ್ ಈಕ್ವಲ್ ಟು ಎಕ್ಸ್. ಹೌದಲ್ವಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಬರಬೇಕು ಅಥವಾ ಥರ್ಡ್ ಕ್ವಾಡ್ರೆಂಟಲ್ಲಿ ಬರಬೇಕು. ಈ ಎರಡು ಪಾಯಿಂಟಲ್ಲಿ ಎರಡರಲ್ಲಿ ಒಂದು ಕಡೆ ಅಂದರೆ ಆ ಪಾಯಿಂಟ್ ಇರಬೇಕಷ್ಟೆ. ಆಮೇಲೆ ಟ್ಯಾಂಜೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ನೋಡಿ, ದ ಸ್ಲೋಪ್ ಆಫ್ ಟ್ಯಾಂಜೆಂಟ್ ದ ಕರ್ವ್ y is equal to root of 4 minus x square. y is equal to root of 4 minus x square. y square is equal to 4 minus x square. ಹೌದಲ್ವಾ? ಅಂದರೆ x square plus y square is equal to 4. ಹೇಗೆ ಬಂತು? ಬೈ ಜಸ್ಟ್ ಸಿಂಪ್ಲಿ ಸ್ಕ್ವೇರಿಂಗ್ ಬೋತ್ ದಿ ಸೈಡ್ಸ್ ಆ್ಯಂಡ್ ಟೇಕಿಂಗ್ x square to the left hand side. This represents a circle. ಹೌದಾ? ದಿಸ್ ರೆಪ್ರೆಸೆಂಟ್ಸ್ ಎ ಸರ್ಕಲ್ ಆ್ಯಂಡ್ ಕ್ಲಿಯರ್ಲಿ ದ ಸರ್ಕಲ್ ವಿಲ್ ಬಿ ಲೈಕ್ ದಿಸ್. ಹೌದಾ? ದಿಸ್ ಈಸ್ ಎ ಸರ್ಕಲ್. ಈಗ ದ ಪಾಯಿಂಟ್ ವೇರ್ ಅಬ್ಸಿಸ ಆ್ಯಂಡ್ ಆರ್ಡಿನೇಟ್ ಆರ್ ಈಕ್ವಲ್ ಅಂತ ಹೇಳಿದ್ರೆ ದಟ್ ಶುಡ್ ಬಿ ಆನ್ ದಿ ಲೈನ್ y is equal to x. ಅಂದರೆ ಈ ಪಾಯಿಂಟಲ್ಲಿ ಅಥವಾ ಈ ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಟ್ಯಾಂಜೆಂಟ್ ಹೇಗಿರುತ್ತೆ ನೋಡೋಣ. ದಿಸ್ ಈಸ್ ದ ಟ್ಯಾಂಜೆಂಟ್ ಅಥವಾ ದಿಸ್ ಈಸ್ ಆಲ್ಸೋ ಟ್ಯಾಂಜೆಂಟ್. ದಯವಿಟ್ಟು ಇದನ್ನು ಸರ್ಕಲ್ ಅಂತ ಅಂದ್ಕೊಳ್ಳಿ, ಎಲಿಪ್ಸ್ ಥರ ಇದೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ದಿಸ್ ಇಸ್ ದ ಪಾಯಿಂಟ್. ಈ ಪಾಯಿಂಟಲ್ಲಿ ಅಥವಾ ಈ ಪಾಯಿಂಟಲ್ಲಿ ನಾವು ಟ್ಯಾಂಜೆಂಟನ್ನು ಬರೆದಿದ್ದೀವಿ. ನೋಡಿ, ದಿಸ್ ಈಸ್ ಕ್ಲಿಯರ್ಲಿ ನೋ ಡೌಟ್ ನೆಗೆಟಿವ್. ಸ್ಲೋಪ್ ಈಸ್ ನೆಗೆಟಿವ್ ಯಾಕೆಂದರೆ ಇಸ್ ಮೋರ್ ದೆನ್ 90 ಡಿಗ್ರಿ ಗ್ಯಾರಂಟಿ ಇದೆ. ಆ್ಯಂಡ್ ಎನಿಬಡಿ ಕ್ಯಾನ್ ಸೇ ದಿಸ್ ಈಸ್ 90 ಡಿಗ್ರಿ ಬಿಕಾಸ್ ಪರ್ಪೆಂಡಿಕ್ಯುಲರ್ ಆ್ಯಂಡ್ ದಿಸ್ ಶುಡ್ ಬಿ 45 ಡಿಗ್ರಿ and this should be 135 degree. That's a common sense. So that clearly says slope is equal to -1. ಹೌದಲ್ವಾ? ನೆಗೆಟಿವ್ ಸ್ಲೋಪ್ ಬರಲೇಬೇಕು. ಆದ್ದರಿಂದ ಆಪ್ಷನ್ ಎ ಈಸ್ ಕರೆಕ್ಟ್. ಸ್ಟ್ರೈಟ್ ಅವೇ ವಿ ಆರ್ ನಾಟ್ ಯೂಸಿಂಗ್ ಡಿಫ್ರೆನ್ಷಿಯೇಷನ್ ಮೆಥಡ್, ವಿ ಆರ್ ಸ್ಟ್ರೈಟ್ ಅವೇ ರೈಟಿಂಗ್ ದ ಆನ್ಸರ್. ಸೊ ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ ಎ ಈಸ್ ಕರೆಕ್ಟ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ದಿಸ್. Look at the next question, dear students. F of x is mod x plus mod of x minus 1 plus mod of x minus 2. Then the false statement is ಅಂತ ಹೇಳಿ 4 ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು ಎಫ್ ಆಫ್ ಎಕ್ಸ್ ಅನ್ನು ಗ್ರಾಫ್ ಬರೆಯೋಣ. ವಾಟ್ ಈಸ್ ದ ಗ್ರಾಫ್ ಆಫ್ ಎಫ್ ಆಫ್ ಎಕ್ಸ್? ಬಹಳ ಸಿಂಪಲ್ ನೋಡಿ. ಮೊದಲನೇದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ ಎಕ್ಸ್. ಮಾಡ್ ಎಕ್ಸ್ ಗ್ರಾಫ್ ಹೀಗಿರ್ತದೆ, ಹೌದಲ್ವಾ? ಎರಡನೇದು ಮಾಡ್ ಆಫ್ ಎಕ್ಸ್ ಮೈನಸ್ 1. ಮಾಡ್ ಆಫ್ ಎಕ್ಸ್ ಮೈನಸ್ 1 ಇಸ್ ಅ ಗ್ರಾಫ್ ವೇರ್ ಎಕ್ಸ್ ಮೈನಸ್ 1 is equal to 0 is a vertex, that is 1, 0 is a vertex. ಹೌದಲ್ವಾ? This is, the first one is mod x. This is mod of x minus 1. ಮೂರನೇದು ಯಾವುದು? mod of x minus 2. mod of x minus 2 ಅಂದರೆ
ಇದು 1, 0 ನೆನಪಿಟ್ಕೊಳ್ಳಿ. ಎಕ್ಸ್ ಮೈನಸ್ 2 ಅಂದರೆ 2, 0 ವರ್ಟೆಕ್ಸ್ ಇರುತ್ತೆ. 2, 0 ವರ್ಟೆಕ್ಸ್ ಇರುತ್ತೆ ನೆನಪಿಟ್ಕೊಳ್ಳಿ. ಹೌದಲ್ವಾ? ದಿಸ್ ಈಸ್ mod ಆಫ್ ಎಕ್ಸ್ ಮೈನಸ್ 2. ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಏನಾಗುತ್ತೆ ನೋಡಿ. ಇಫ್ ಎಕ್ಸ್ ಈಸ್ ಲೆಸ್ ದೆನ್ 0 ಇದೇನು ನೋಡಿ, ಈಕ್ವೇಷನ್ ಆಫ್ ದಿಸ್ ಏನು ಮೈನಸ್ ಎಕ್ಸ್. ಇದ್ರ ಈಕ್ವೇಷನ್ ಏನು, if this is x minus 1 and this will be 1 minus x, this will be 2 minus x, whereas this is x and this is x minus 1, this is x minus 2. ಹೌದಲ್ವಾ? ಸೊ ಇದು x minus x, x minus 1, 1 minus x, x minus 2, 2 minus x. When x is less than 0, ಈ ಮೂರು ಆ್ಯಡ್ ಆಗುತ್ತೆ. ಮೈನಸ್ ಎಕ್ಸ್, 1 minus x, 2 minus x. 0 plus 1 plus 2, 3 ಆಯಿತು. 3 minus 3x. ಹೌದಲ್ವಾ? ದಿಸ್ ಈಸ್ 3 minus 3x when x is less than 0. y is equal to 3 minus 3x ಅಂತ ಹೇಳಿದ್ರೆ ಸ್ಲೋಪ್ ಈಸ್ ಮೈನಸ್ 3, ಸ್ಲೋಪ್ ಈಸ್ ಮೈನಸ್ 3. ಹೌದಲ್ವಾ? ನೋಡಿ, ಈ ಮೂರನ್ನು ಆ್ಯಡ್ ಮಾಡೋಣ. ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0 ಏನಾಗುತ್ತೆ ನೋಡೋಣ. ವೆನ್ ಎಕ್ಸ್ ಈಸ್ ಲೆಸ್ ದೆನ್ 0, ದಿಸ್ ಈಸ್ ಮೈನಸ್ ಎಕ್ಸ್, ದಿಸ್ ಈಸ್ 1 minus x, ದಿಸ್ ಈಸ್ 2 minus x. ಮೈನಸ್ ಎಕ್ಸ್ ಪ್ಲಸ್ 1 minus x ಪ್ಲಸ್ 2 minus x ಅಂದರೆ 3 minus 3x. ಹೌದಲ್ವಾ? 3 minus 3x. It meets y-axis at 0, 3 and slope is minus 3. So this is 3 minus 3x. ಹೌದಲ್ವಾ? This is 3 minus 3x. Between 0 and 1, this is x. This is what? 1 minus x. This is 2 minus x. x plus 1 minus x ಪ್ಲಸ್ 2 minus x ಆಯಿತು. ಏನೇನು ಕ್ಯಾನ್ಸಲ್ ಆಗುತ್ತೆ? ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳ್ಕೊಳ್ಳುತ್ತೆ? 3 minus x. ಹೌದಲ್ವಾ? ಅಂದರೆ ದಿಸ್ ಈಸ್ 3 minus x. ಸೊ ಇಟ್ ಮೀಟ್ಸ್ ವೈ ಆಕ್ಸಿಸ್ ಅಟ್ 0, 3. ಸ್ಲೋಪ್ ಈಸ್ ಮೈನಸ್ 1. ಸ್ಲೋಪ್ ಮೈನಸ್ 1, ಇದು ಸ್ಲೋಪ್ ಮೈನಸ್ 3, ಸ್ಲೋಪ್ ಮೈನಸ್ 1 ಅಂದರೆ ಹೀಗೆ. ಬಿಟ್ವೀನ್ 0 and 1, ವೆನ್ ಎಕ್ಸ್ ಈಸ್ 0, ವೈ ಈಸ್ 3, ವೆನ್ ಎಕ್ಸ್ ಈಸ್ 1, ವೈ ಈಸ್ 2. ಹೌದಾ? ಹೌದಾನೆ? ವೆನ್ ಎಕ್ಸ್ ಈಸ್ 1, ವೈ ಈಸ್ 2. ಅರ್ಥ ಆಗ್ತಾ ಇದೆಯಾ? ಸೊ ವೆನ್ ಎಕ್ಸ್ ಈಸ್ 1, ವೈ ಈಸ್ 2. ನೆಕ್ಸ್ಟ್ ಒನ್, ಮೂರನೇದು ನೋಡಿ. ಯಾವುದಿದು? ಬಿಟ್ವೀನ್ 1 and 2. ಬಿಟ್ವೀನ್ 1 and 2 ಇದೇನಿದು? ವೈ ಈಸ್ ಈಕ್ವಲ್ ಟು ಎಕ್ಸ್. ಹೌದಾ? ವೈ ಈಸ್ ಈಕ್ವಲ್ ಟು ಎಕ್ಸ್. ಇದೇನಾಯಿತು? ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1. ಇದು ಪ್ಲಸ್ 2 minus ಎಕ್ಸ್. ಈ ಎಕ್ಸು ಕ್ಯಾನ್ಸಲ್ ಆಯಿತು. ಏನಾಯಿತು? ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಆಯಿತು. ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಅಂದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಹೀಗಿರುತ್ತೆ. ಎಕ್ಸ್ ಪ್ಲಸ್ 1 ಅಂತ ಹೇಳಿದ್ರೆ ಇಟ್ ಮೀಟ್ಸ್, ಸಿ ದಿಸ್ ಈಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 1 ಆಯಿತು. ವೆನ್ ಎಕ್ಸ್ ಈಸ್ 1, ವೈ ಈಸ್ 2, ದಿಸ್ ಪಾಯಿಂಟ್ ಈಸ್ 1, 2. ಈ ಪಾಯಿಂಟು, ದಿಸ್ ಪಾಯಿಂಟ್ ಈಸ್ 1, 2. ಇದು 1, 2 ಪಾಯಿಂಟು. ಬಟ್ ಸ್ಲೋಪ್ ಈಸ್ 1 ಆ್ಯಂಡ್ ವೈ ಇಂಟರ್ಸೆಪ್ಟ್ ಈಸ್ 1. ಸೊ ವೈ ಇಂಟರ್ಸೆಪ್ಟು 1, ಇದು 3 ಆದರೆ ಇದು 1 ಆಗಿರುತ್ತೆ. ಸ್ಲೋಪ್ ಈಸ್ 1 ಅಂದರೆ ಗ್ರಾಫ್ ಶುಡ್ ಬಿ ಲೈಕ್ ದಿಸ್. ಹೌದಲ್ವಾ? ಸೊ ದಿಸ್ ಈಸ್ 3 minus 3x, ದಿಸ್ ಈಸ್ 3 minus x, ದಿಸ್ ಈಸ್ 3 minus x ಆ್ಯಂಡ್ ದಿಸ್ ಈಸ್ ಎಕ್ಸ್ ಪ್ಲಸ್ 1. ಲಾಸ್ಟ್ ಒನ್ ನೋಡಿ. ಲಾಸ್ಟ್ ಒನ್ ಏನು? ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 2. ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 2. ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 2, ಫಸ್ಟ್ ಒನ್ ಏನಾಯಿತು? ಫಸ್ಟ್ ಒನ್ ಈಸ್ ಎಕ್ಸ್. ಹೌದಾ? ದಿಸ್ ಈಸ್ ವೆನ್ ಎಕ್ಸ್ ಈಸ್ ಗ್ರೇಟರ್ ದೆನ್ 2, ದಿಸ್ ಈಸ್ ಎಕ್ಸ್ ಮೈನಸ್ 1. ಹೌದಾನೆ? ಪ್ಲಸ್ ಎಕ್ಸ್ ಮೈನಸ್ 1, ಆಮೇಲೆ ಪ್ಲಸ್ ಎಕ್ಸ್ ಮೈನಸ್ 2. ಏನಾಯಿತು? ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್, 3x ಮೈನಸ್ 3. ಇದು 3 minus 3x, ಇದು 3x minus 3. 3x minus 3. ಎಲ್ಲಿ? ಈ ಪಾಯಿಂಟ್ ಏನು? ದಿಸ್ ಈಸ್ ವೆನ್ ಎಕ್ಸ್ ಈಸ್ 2, ವೈ ಈಸ್, ದಿಸ್ ಈಸ್ 3x minus 3 ತಾನೆ? 3x minus 3. ಓಕೆ. ವೆನ್ ಎಕ್ಸ್ ಈಸ್ 2, ವೈ ಈಸ್ 3 2s are 6 minus 3, that is equal to 3. ಸೊ ದಿಸ್ ಈಸ್ 2, 3 ನೆನಪಿರಲಿ. ಇಷ್ಟು ಗ್ರಾಫು ಬಂದ ಮೇಲೆ ನೀವು ಏನು ಬೇಕಾದರೂ ಆನ್ಸರ್ ಮಾಡ್ಬೋದು. ಏನೇನಿದೆ? ಎಫ್ ಆಫ್ ಎಕ್ಸ್ ಎಸ್ ಎ ಮ್ಯಾಕ್ಸಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಹೌದು. ವೆನ್ ಎಕ್ಸ್ ಇಸ್ ಈಕ್ವಲ್ ಟು 1, ದೇರ್ ಈಸ್ ಎ ಮ್ಯಾಕ್ಸಿಮಾ. ಆ್ಯಂಡ್ ಎಫ್ ಆಫ್ ಎಕ್ಸ್ ಎಸ್ ಎ ಮ್ಯಾಕ್ಸಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ದಟ್ ಈಸ್ ಆಲ್ಸೋ ಟ್ರೂ. ಎಫ್ ಆಫ್ ಎಕ್ಸ್ ಎಸ್ ನೀದರ್ ಮ್ಯಾಕ್ಸಿಮಾ nor minima at x is equal to 0 is false, because we have got f of x as maxima at x is equal to 0.
ದಟ್ ಕ್ಲಿಯರ್ಲಿ ಸೇಸ್ ಆಪ್ಷನ್ ಸಿ ಈಸ್ ದಿ ರಾಂಗ್ ಸ್ಟೇಟ್ಮೆಂಟ್ ಅಥವಾ ಫಾಲ್ಸ್ ಸ್ಟೇಟ್ಮೆಂಟ್ ಏನಪ್ಪ ಅಂದರೆ ಆಪ್ಷನ್ ಸಿ, ದಟ್ ಇಸ್ ಎಫ್ ಆಫ್ ಎಕ್ಸ್ ಇಸ್ ನೀದರ್ ಮ್ಯಾಕ್ಸಿಮಾ ನಾರ್ ಮಿನಿಮಾ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅರ್ಥ ಆಗಿದೆಯಾ ವಿದ್ಯಾರ್ಥಿಗಳೇ? ಇದನ್ನು ನೋಟ್ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆಯನ್ನು ವಿತೌಟ್ ಯೂಸಿಂಗ್ ಡಿಫರೆನ್ಷಿಯಲ್ ಕ್ಯಾಲ್ಕುಲಸ್ ಕೂಡ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಬರೀ ಕಾಮನ್ ಸೆನ್ಸ್ ಇದ್ದರೆ ಸಾಕು. ಬಟ್ ಆದರೆ ನಿಮಗೆ ಗೊತ್ತಿರಬೇಕಾಗಿರೋದು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅದು ಕರ್ವ್. y is equal to 1/x is a rectangular hyperbola whose asymptotes are coordinate axis. ಈಗಾಗಲೇ ನಿಮ್ಗೆ ಅದನ್ನು ಹೇಳಿದ್ದೀನಿ. ಎನಿವೆ ಪ್ರಾಬ್ಲಮ್ ನೋಡಿ ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ ಕಲ್ತ್ಕೊಳ್ಳಿ. The line ax plus by plus c is equal to 0 is normal to xy is equal to 1. Then option A greater than 0, B greater than 0. Option B, A greater than 0, B less than 0. Option C, A less than 0, B less than 0. And option D is data insufficient ಅಂತಿದೆ. ಮೊದಲು ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಹೇಗಿರುತ್ತೆ ಅಂತ ನೋಡೋಣ. xy is equal to 1 is clearly a rectangular hyperbola whose coordinate axes are the asymptotes. ಹೌದಲ್ವಾ? ದಿಸ್ ಈಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ನಾರ್ಮಲ್ ಅಂತ ಹೇಳಿದ್ರೆ ದ ಲೈನ್ ಶುಡ್ ಬಿ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದಿ ನಾರ್ಮಲ್ ಇಸ್ ದಿಸ್. ದಿಸ್ ಈಸ್ ಎ ನಾರ್ಮಲ್. ನಾರ್ಮಲ್ ಮೀನ್ಸ್ ಎ ಲೈನ್ ವಿಚ್ ಕಟ್ಸ್ ದಿ ಕರ್ವ್ ಬಟ್ cuts the tangent at 90 degree. You can say this is a tangent. This is one example of normal ಅಷ್ಟೇ. ಇದೇ ನಾರ್ಮಲ್ ಅಂತ ಹೇಳ್ತಾ ಇಲ್ಲ. ದಿಸ್ ಶುಡ್ ಬಿ ಒನ್ ಆಫ್ ದಿ ನಾರ್ಮಲ್ಸ್. ಈ ನಾರ್ಮಲ್ ಅದು ಸ್ಲೋಪು ಪಾಸಿಟಿವಾ ನೆಗೆಟಿವಾ ನೋಡಿ. ದಿಸ್ ಈಸ್ ಎ ಪಾಸಿಟಿವ್ ಸ್ಲೋಪು. ಸ್ಲೋಪು ಪಾಸಿಟಿವ್ ಆಯಿತು ಅಂತ ಹೇಳಿದ್ರೆ ವಿ ಕ್ಯಾನ್ ಸ್ಟಾರ್ಟ್ ಡಿಫೈನಿಂಗ್ ಅಬೌಟ್ ಎ ಆ್ಯಂಡ್ ಬಿ. ವಾಟ್ ಈಸ್ ಸ್ಲೋಪ್ ಆಫ್ ದಿ ಲೈನ್? ವಾಟ್ ಈಸ್ ಸ್ಲೋಪ್ ಆಫ್ ದಿ ಲೈನ್? Slope is given by minus coefficient of x divided by coefficient of y. ಹೌದಲ್ವಾ? minus a by b. ಹೌದಲ್ವಾ? minus a by b is the slope of normal. You can see here slope is positive. ಅಂದರೆ minus a by b must be positive. minus a by b ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ a ಅಥವಾ b ಎರಡರಲ್ಲೊಂದು ನೆಗೆಟಿವ್ ಆಗಿರಲೇಬೇಕು. ಎರಡೂ ಪಾಸಿಟಿವ್ ಆದರೆ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಎರಡೂ ನೆಗೆಟಿವ್ ಆದಾಗ ಕೂಡ ಇದು ರಾಂಗ್ ಸ್ಟೇಟ್ಮೆಂಟು. ಎ ಪಾಸಿಟಿವ್ ಬಿ ನೆಗೆಟಿವ್ ಅಥವಾ ಎ ನೆಗೆಟಿವ್ ಬಿ ಪಾಸಿಟಿವ್ ಆಗಿರಲೇಬೇಕು. ಅದು ಸ್ಟ್ರೈಟ್ ಅವೇ ಆಪ್ಷನ್ ಬಿ. ನೋಡಿ, ಆಪ್ಷನ್ ಎ ಬೋತ್ ಪಾಸಿಟಿವ್, ಆಪ್ಷನ್ ಸಿ ಬೋತ್ ನೆಗೆಟಿವ್, ಆಪ್ಷನ್ ಬಿ ಈಸ್ ಎ ಪಾಸಿಟಿವ್ ಬಿ ನೆಗೆಟಿವ್. ನೋಡಿ, ಇದಕ್ಕೆ ನಾವು ಡಿಫ್ರೆನ್ಷಿಯೇಷನ್ ಕೂಡ ಯೂಸ್ ಮಾಡ್ತಾ ಇಲ್ಲ. ಬರೀ ಗ್ರಾಫನ್ನು ಯೂಸ್ ಮಾಡಿ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಕಲಿಸ್ಕೊಟ್ಟಿವಿ. ಮುಂದಿನ ಪ್ರಶ್ನೆ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಇದು ನೋಟ್ ಮಾಡ್ಕೊಡಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇನ್ಕ್ರೀಸಸ್ ಇನ್ ದ ಇಂಟರ್ವಲ್ ಎ ಆರ್ ಬಿ ಆರ್ ಪ್ಲಸ್ ಸಿ ಆರ್ ಮೈನಸ್. ಆಪ್ಷನ್ ಡಿ ಈಸ್ ಆರ್ ಮೈನಸ್ 0. ಆರ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ಆರ್ ಪ್ಲಸ್ ಅಂದರೆ ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್, ಆರ್ ಮೈನಸ್ ಅಂತ ಹೇಳಿದ್ರೆ ಸೆಟ್ ಆಫ್ ನೆಗೆಟಿವ್ ರಿಯಲ್ಸ್, ಆರ್ ಮೈನಸ್ 0 ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಆರ್ ಪ್ಲಸ್ ಯೂನಿಯನ್ ಆರ್ ಮೈನಸ್. ಹೌದಲ್ವಾ? ಸೆಟ್ ಆಫ್ ಪಾಸಿಟಿವ್ ರಿಯಲ್ಸ್ ಪ್ಲಸ್ ಸೆಟ್ ಆಫ್ ನೆಗೆಟಿವ್ ರಿಯಲ್ಸ್ ಅಂದರೆ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಎಕ್ಸೆಪ್ಟ್ 0 ಅಂತ ಹೇಳಿ. ಪ್ರಾಬ್ಲಮನ್ನು ನೋಡಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಇನ್ಕ್ರೀಸಸ್ ಇನ್ ದ ಇಂಟರ್ವಲ್ ಅಂತಿದೆ. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್? ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಆದರೆ ದೆನ್ ಇಟ್ ಇನ್ಕ್ರೀಸಸ್ ಅಂತ ಹೇಳ್ಬೋದು. ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ 1 ಮೈನಸ್ ವಾಟ್ ಈಸ್ ಕಾಟ್ ಇನ್ವರ್ಸ್ ಆಫ್ ಎಕ್ಸ್ ಡಿಫ್ರೆನ್ಷಿಯೇಷನ್ 1 by 1 plus x square. ಆ್ಯಕ್ಚುಲಿ 1 ಪ್ಲಸ್ ಮೈನಸ್ 1 by 1 plus x square ಬರೀಬೇಕಾಯಿತು. 1 minus 1 by x square ಬರ್ತಿದ್ದೀರಿ. ರೈಟ್, ದಟ್ ಈಸ್ ಈಕ್ವಲ್ ಟು ನೋಡಿ
ಎಲ್ ಸಿ ಎಮ್ ತೊಗೊಂಡ್ರೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗಿವನ್ ಬೈ ಎಕ್ಸ್ ಸ್ಕ್ವೇರ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಹೌದಾ? ಎಕ್ಸ್ ಸ್ಕ್ವೇರ್ is positive, 1 plus x square is also positive always. And of course, you can easily say this is always greater than or equal to 0. For whatever is the value of x square is positive, andre non-negative, 1 plus x square is positive. So numerator is positive, denominator is positive. That clearly says that is greater than or equal to 0. This is for all x. So for all x, f dash of x is positive. That clearly says f of x is increasing in all x. What I mean to say is f of x is an increasing function in the interval set of all real numbers. ಹೌದಲ್ವಾ? ಯಾಕೆಂದರೆ as f dash of x is positive, it is an increasing function for all values of x. ಅರ್ಥ ಆಗಿದೆಯಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಇದನ್ನು ನೋಟ್ ಮಾಡ್ಕೊಳ್ಳಿ.